ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಇವತ್ತಿನ ಒಂದು ಪಂದ್ಯ ಯಾವ ಥರ ಇರ್ತಂದು ಕ್ರೂಷಿಯಲ್ ಆಗಿರುತ್ತೆ. ಯಾಕಪ್ಪ ಅಂತಂದರೆ DC ತಂಡದವರು ಎರಡು ಆಡಿರ್ತಕ್ಕಂಥ ಪಂದ್ಯದಲ್ಲಿ 2-2 ಸೋತು ಬಂದಿದ್ದಾರೆ. UP ತಂಡದಲ್ಲಿ ಆಡಿರ್ತಕ್ಕಂಥ ಪಂದ್ಯದಲ್ಲಿ ಅವರು ಸೋತು ಗೆದ್ದುಕೊಂಡು ಬರ್ತಾ ಇದ್ದಾರೆ. ಇವತ್ತಿನ ಪಂದ್ಯ ಇವತ್ತು ಸಂಜೆ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ 7:30ಕ್ಕೆ ಜಿಯೋ ಹಾಟ್‌ಸ್ಟಾರ್ನ ಒಂದು ಆ್ಯಪಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಪಂದ್ಯದಲ್ಲಿ ಯಾರ್ಯಾರು ಇರ್ತಾರೆ ಯಾರ್ಯಾರು ಇಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಪ್ಲೇಯಿಂಗ್ 11 ಬಗ್ಗೆ ಈ ಒಂದು ಪಂದ್ಯವು DY ಪಾಟೀಲ್ ಸ್ಟೇಡಿಯಂ ನವಿ ಮುಂಬೈದಲ್ಲಿ ಸ್ಟಾರ್ಟ್ ಆಗುತ್ತೆ. ಇವಾಗ ನಾವು UP ತಂಡದ 11 ಆಟಗಾರ್ತಿಯ ಪಟ್ಟಿಯನ್ನು ಚರ್ಚೆ ಮಾಡೋಣ. ನಿಮ್ಮ 11 ಆಟಗಾರ್ತಿಯ ಪಟ್ಟಿ ಯಾವ ಥರ ಇರ್ತಾರನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇವಾಗ ಓಪನಿಂಗಲ್ಲಿ UPದಲ್ಲಿ ಕಿರಣ್ ನಾವಿಗೇರ್ ಅಂತ ಬರ್ತಾರೆ. ಇವರು ಯಾವುದೇ ಥರ ಅಂತ ಇಂಪ್ಯಾಕ್ಟ್ ಮಾಡ್ತಾಯಿಲ್ಲ. ಅದೇ ಥರ ಸೆಕೆಂಡ್ ಪೊಸಿಷನಲ್ಲಿ ಮೆಗ್ ಲ್ಯಾನಿಂಗ್ ಅಂತ ಬರ್ತಾರೆ. ಇವರು ಅಷ್ಟೊಂದು ಇಂಪ್ಯಾಕ್ಟ್ ಮಾಡೋಕ್ಕಾಗ್ತಿಲ್ಲ, ಯಾಕೆ ಫಾರ್ಮ್ ಕಳ್ಕೊಂಡ್ರೆ ಅಂತ ಹೇಳ್ಬೋದು. 3ನೇ ಪೊಸಿಷನಲ್ಲಿ ಲಿಚ್ಫೀಲ್ಡ್ 1ನೇ ಪಂದ್ಯದಲ್ಲಿ ಚೆನ್ನಾಗಿ ಮಾಡಿದರು, ಇನ್ನೆರಡು ಪಂದ್ಯದಲ್ಲಿ ಚೆನ್ನಾಗಿ ಮಾಡಲಿಲ್ಲ ಅಂತ ಹೇಳ್ಬೋದು. 4ನೇ ಪೊಸಿಷನ್ ಅರ್ಲಿನೋ ಡಿಯೋಲ್ ಅಂತ ಬರ್ತಾರೆ. ಇವರು ಸ್ವಲ್ಪ ಡೀಸೆಂಟಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. 4ನೇ ಒಂದು ಪೊಸಿಷನಲ್ಲಿ ಆಯಿತು. ಇವಾಗ 5ನೇ ಒಂದು ಪೊಸಿಷನಲ್ಲಿ ದೀಪ್ತಿ ಶರ್ಮಾ ಅವರು ಬರ್ತಾರೆ. ಹಿಂದಿನ ಒಂದು ಪಂದ್ಯದಲ್ಲಿ ಇವರು ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು, ಚೆನ್ನಾಗಿ ಬ್ಯಾಟಿಂಗ್ ಮಾಡಿದರು. 6ನೇ ಪೊಸಿಷನ್ ಶ್ವೇತಾ ಶೆರಾವ್ ಅಂತ ಬರ್ತಾರೆ. ಇವರು ಡೀಸೆಂಟಾಗಿ ಮಾಡಿದ್ದಾರೆ ಈ ಒಂದು ಕೆಲವೊಂದಿಷ್ಟು ಪಂದ್ಯಗಳಲ್ಲಿ. 7ನೇ ಪೊಸಿಷನಲ್ಲಿ ಡಾಟಿನ್ ಇರುತ್ತೆ. ಹಿಂದಿನ ಪಂದ್ಯದಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. 8ನೇ ಒಂದು ಪೊಸಿಷನಲ್ಲಿ ಯಾರು ಬರ್ತಾರೆ ಅಂದರೆ ಎಕಲ್ಟೋನ್ ಅಂತ ಬರ್ತಾರೆ. ಇವರು ಡೀಸೆಂಟಾಗಿ ಮಾಡಿದ್ದಾರೆ, ಹಿಂದಿನ ಪಂದ್ಯ ದುಬಾರಿ ಆದರು ಅಂತ ಹೇಳ್ಬೋದು. 9ನೇ ಪೊಸಿಷನಲ್ಲಿ ಸೊಬಾಬಾ ಅಂತ ಬರ್ತಾರೆ. ಇವರು ಅಷ್ಟೊಂದು ಕಾಂಟ್ರಿಬ್ಯೂಟರ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಯಾಕಪ್ಪ ಅಂದರೆ ಪಿಚ್ ಹಂಗಿತ್ತು. 11ನೇ ಪೊಸಿಷನಲ್ಲಿ ಶಿಖಾ ಪಾಂಡೆ ಅಂತ ಬರ್ತಾರೆ. ಇವರು ಅಷ್ಟೊಂದು ರನ್ ಹೊಡ್ಯೋಕ್ಕಾಗಲಿಲ್ಲ ಅಂತ ಹೇಳ್ಬೋದು. 11ನೇ ಒಂದು ಪೊಸಿಷನಲ್ಲಿ ಕ್ರಾಂತಿ ಗೌಡ ಅಂತ ಬರ್ತಾರೆ. ಇವರು ಡೀಸೆಂಟಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಒಂದು UP ತಂಡದ 11 ಆಟಗಾರರ ಪಟ್ಟಿ ಆಗುತ್ತೆ. ನಿಮ್ಮ ಒಂದು 11 ಪಟ್ಟಿಯನ್ನು ಕಮೆಂಟ್. ಇವಾಗ ನಾವು DC ತಂಡದ 11 ಆಟಗಾರರ ಪಟ್ಟಿಯನ್ನು ನೋಡೋಣ. ಓಪನಿಂಗ್ ಆಗಿ ಲಿಚ್ಲಿ ಅವರು ಬರ್ತಾರೆ. ಇವರು ಅಷ್ಟೊಂದು ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬೋದು, ಡೀಸೆಂಟಾಗಿ ಮಾಡಿದ್ದಾರೆ. 2ನೇ ಪೊಸಿಷನಲ್ಲಿ ಶಫಾಲಿ ವರ್ಮಾ, ಇವರು ಬಿಗ್ ಹಿಟ್ಟರ್ ಅಂತ ಹೆಸರಾಗಿದ್ದರು, ಬಟ್ ಇವಾಗ ಯಾವುದೇ ಬಿಗ್ ಇನ್ನಿಂಗ್ಸ್ ಬರ್ತಾ ಇಲ್ಲ. 3ನೇ ಪೊಸಿಷನ್ ಲಾರಾ ಅಂತ ಬರ್ತಾರೆ. ಇವ್ರದ್ದು ಅದೇ ಸೇಮ್ ಕಥೆ ಆಗಿದೆ, ಯಾವುದೇ ಥರ ಬಿಗ್ ಇನ್ನಿಂಗ್ಸ್ ಬರ್ತಾ ಇಲ್ಲ ಅಂತ ಹೇಳ್ಬೋದು. 4ನೇ ಪೊಸಿಷನ್ ಹೆನ್ರಿ ಅಂತ ಬರ್ತಾರೆ. ಇವರು ಯಾವ ಥರ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ಕಾದು ನೋಡೋಣ. ಈ ಒಂದು ಪಂದ್ಯದಲ್ಲಿ ಯಾವ ಥರ ಇಂಪ್ಯಾಕ್ಟ್ ಮಾಡ್ತಾರೆ ಅನ್ನೋದು ನೋಡೋಣ ಈ ಒಂದು ಪಂದ್ಯದಲ್ಲಿ. 5ನೇ ಪೊಸಿಷನಲ್ಲಿ ಜಮೀಮಾ ಬರ್ತಾರೆ. ಇವರು ಕ್ಯಾಪ್ಟನ್ ಆಗಿ ಚೆನ್ನಾಗಿ ಮಾಡಿದರೆ, ಬಟ್ ಯಾವುದೇ ಥರ ಪ್ಲೇಯರ್ ಆಗಿ ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಫಾರ್ಮಿಗೆ ವಾಪಸ್ ಬರಬೇಕು ಇವರು. 6ನೇ ಪೊಸಿಷನಲ್ಲಿ ಕಾಪಾ ಅವರು ಬರ್ತಾರೆ. ಇವರು 2 ಪಂದ್ಯದಲ್ಲಿ ಯಾವುದೂ ಆಡಿಲ್ಲ, ಈ ಒಂದು ಪಂದ್ಯದಲ್ಲಿ ಆಡ್ಬೋದು ಅಂತ ನಾವು ಥಿಂಕ್ ಮಾಡಿದ್ದೀವಿ, ನೋಡೋಣ ಏನಾಗುತ್ತೆ. 7ನೇ ಪೊಸಿಷನ್ ಸ್ನೇಹ ರಾಣಾ ಅಂತ ಬರ್ತಾರೆ. ಇವರು ಡೀಸೆಂಟಾಗಿ ಬೌಲಿಂಗ್ ಮಾಡಿದ್ದಾರೆ, ಡೀಸೆಂಟಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಂಪ್ಯಾಕ್ಟ್ ಇನ್ನಿಂಗ್ಸ್ ಯಾವುದೇ ಬರ್ತಾ ಇಲ್ಲ. 8ನೇ ಪೊಸಿಷನ್ ನಿಕ್ಕಿ ಪ್ರಸಾದ್, ಇವರು ನೋಡೋಕ್ಕೆ ಚೆನ್ನಾಗಿದ್ದಾರೆ, ಬಟ್ ಯಾವುದೇ ಥರ ಇನ್ನಿಂಗ್ಸ್ ಚೆನ್ನಾಗಿ ಬರ್ತಾಯಿಲ್ಲ. 9ನೇ ಪ್ಲೇಸಲ್ಲಿ ಮಿನ್ನು ಮನಿ ಅಂತ ಬರ್ತಾರೆ. ಇವ್ರದ್ದೇ ಯಾವುದೇ ಥರ ಚೆನ್ನಾಗಿ ಬರ್ತಾಯಿಲ್ಲ. 10ನೇ ಪೊಸಿಷನಲ್ಲಿ ಶರ್ಮಾ ಅಂತ ಬರ್ತಾರೆ. ಇವರು ಹೇಳ್ಕೊಳ್ಳೋಕ್ಕಷ್ಟೇ, ಯಾವುದೇ ಥರ ಚೆನ್ನಾಗಿ ಬರ್ತಾಯಿಲ್ಲ ಇವ್ರದ್ದು. 11ನೇ ಪೊಸಿಷನ್ನಲ್ಲಿ ಶ್ರೀಚರಣ್